ಬಹುಭಾಷಾ ಗಾಯಕ ಹಾಗೂ ಖ್ಯಾತ ಸಂಗೀತಗಾರ ಸೋನು ನಿಗಮ್ ಅವರು ಸಂಗೀತ ಕಾರ್ಯಕ್ರಮವೊಂದರ ನಡುವೆ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಫೆಬ್ರವರಿ 2ರಂದು ಪುಣೆಯಲ್ಲಿ ನಡೆದ ಸಂಗೀತ ಕಾರ್ಯಕ್ರಮವೊಂದರಲ್ಲಿ ಸೋನು ಅವರು ಕಿಕ್ಕಿರಿದು ತುಂಬಿದ ಸಂಗೀತಾಭಿಮಾನಿಗಳ ನಡುವೆ ಜಬರ್ದಸ್ತ್ ಪ್ರದರ್ಶನ ನೀಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರಿಗೆ ಇದ್ದಕ್ಕಿದ್ದಂತೆ ಬೆನ್ನಿನ ಭಾಗದಲ್ಲಿ ನೋವು ಕಾಣಿಸಿಕೊಂಡಿದೆ. ಆದರೂ ಕಾರ್ಯಕ್ರಮವನ್ನು ಸೋನು ನಿಗಮ್ ಅವರು ಮುಂದುವರೆಸಿದ್ದಾರೆ. ಆದರೆ ಆ ಬಳಿಕ ಅವರಿಗೆ ತೀವ್ರ ಸ್ವರೂಪದ ಬೆನ್ನು ನೋವು ಕಾಣಿಸಿಕೊಂಡ ಕಾರಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಬಗ್ಗೆ ಆಸ್ಪತ್ರೆಯ ಬೆಡ್ ಮೇಲಿಂದ ವಿಡಿಯೋ ಶೇರ್ ಮಾಡಿರುವ ಸೋನು ನಿಗಮ್ ಅವರು ತನ್ನ ಆರೋಗ್ಯ ಸಮಸ್ಯೆಯ ಬಗ್ಗೆ ಹೇಳಿಕೊಂಡಿದ್ದಾರೆ. ಅದರಲ್ಲಿ ಅವರು ಹೇಳಿದ್ದು ಹೀಗೆ: ಇವತ್ತು ನನ್ನ ಜೀವನದ ಅತ್ಯಂತ ಕಠಿಣ ದಿನ. ಸಾಮಾನ್ಯವಾಗಿ ನಾನು ವೇದಿಕೆಯಲ್ಲಿ ಹಾಡುವಾಗ ಅತ್ತಿಂದಿತ್ತ ಓಡಾಡುತ್ತಾ ಕುಣಿಯುತ್ತಾ ಹಾಡು ಹಾಡ್ತೇನೆ. ಇಲ್ಲಿಯೂ ಹಾಗೆ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನ್ನ ಬೆನ್ನಿಗೆ ಇದ್ದಕ್ಕಿದ್ದಂತೆ ನೋವು ಕಾಣಿಸಿಕೊಂಡಿತು. ಆದರೆ ಬರುತ್ತಾ ಆ ನೋವು ಹೆಚ್ಚಾಗ್ತಾ ಹೋಯಿತು. ಬೆನ್ನಲ್ಲಿ ಯಾರೋ ಸೂಜಿಯಿಂದ ಚುಚ್ಚಿದಂತೆ ನೋವಾಗೋದಕ್ಕೆ ಪ್ರಾರಂಭವಾಯಿತು. ಕೊನೆಗೆ ನೋವನ್ನು ತಡೆದುಕೊಳ್ಳಲಾಗಲಿಲ್ಲ. ಈಗ ಇಲ್ಲಿದ್ದೇನೆ. ಮಾತೆ ಸರಸ್ವತಿ ನನ್ನ ಕೈ ಹಿಡಿದ್ಲು ಅಂತ ಈ ಜನಪ್ರಿಯ ಗಾಯಕ ತನ್ನ ಈ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ. Difficult days of my life, but very fulfilling. I was thinking, गाते गाते झटका देते हैं, गाते गाते हुए. That's also that can also trigger the spasm. But I managed it somehow. I never want to do less or give less when people expect so much from me. Oh yeah, I'm glad it's shaped up fine. But excruciating pain. मतलब कैसे बने, लग रहा था जैसे मैं एक नीडल मेरे स्पाइन में लगा रखी है और इतना से यहाँ वहाँ और वो घुसेगी नीडल स्पाइन में घुस रही है. It was like that. ಬಹುಭಾಷಾ ಹಿನ್ನೆಲೆ ಗಾಯಕ ಮತ್ತು ಸಂಗೀತ ನಿರ್ದೇಶಕ, ಡಬ್ಬಿಂಗ್ ಕಲಾವಿದ ಮತ್ತು ನಟರಾಗಿರುವ ಸೋನು ನಿಗಮ್ ಹಿಂದಿ, ಕನ್ನಡ ಸೇರಿದಂತೆ ಒಟ್ಟು 32 ಭಾಷೆಗಳಲ್ಲಿ 6,000 ಹಾಡುಗಳನ್ನು ಹಾಡಿದ್ದಾರೆ. ಸೋನು ನಿಗಮ್ ಅವರನ್ನು ಆಧುನಿಕ ರಫಿ ಅಂತಾನೆ ಕರೆಯಲಾಗುತ್ತೆ. ತನ್ನ ಗಾಯನಕ್ಕಾಗಿ ನ್ಯಾಷನಲ್ ಅವಾರ್ಡ್, ಫಿಲ್ಮ್ ಫೇರ್ ಅವಾರ್ಡ್ ಪುರಸ್ಕಾರಗಳಿಗೂ ಕೂಡ ಇವರು ಪಾತ್ರರಾಗಿದ್ದಾರೆ.